ನಿಮ್ ಮಾತಿಗೆ ಬೆಲೆ ಇದ್ರೆ ಶಿವಣ್ಣ ದಯವಿಟ್ಟು ಹೋಗಿ. ಈಗ ಶಿವಣ್ಣವರು ಮನವಿ ಕೊಡ್ತಾರೆ, ಮನವಿ ಕೊಟ್ಟು ಅವ್ರು ಸ್ವಲ್ಪ ಮಾತಾಡ್ತಾರೆ. ಅದಾದ್ಮೇಲೆ ನಮ್ಮ ರಘುನಂದನ್ ಅವರು ದಕ್ಷಿಣ ದೇಶಿಯಾಗಿ, ಹಾಗಾಗಿ ಊರುಗಳು ಜನ ಇಲ್ಲಿರೋರು ಎಲ್ಲರೂ ಚೆನ್ನಾಗಿ ಪರಿಚಯ. ನಿಮ್ಮ ಏರಿಯಾನು ಎಲ್ಲ ನನಗೆ ಚಿರಪರಿಚಿತ, ಎಲ್ಲ ಗ್ರಾಮಗಳು ಪ್ರತಿ ಗ್ರಾಮನೂ ನೋಡಿದ್ದೀನಿ. ಸೊ ಹಾಗಾಗಿ ನನಗೆ ಒಂದು ಸಂಪೂರ್ಣ ಅವಗಾಹನೆ ಇದೆ ಇಲ್ಲಿ ಹೇಗಿದೆ ಏನು ಅನ್ನೋದು. ಸೊ ಈಗ ಶಾಸಕರು ಮತ್ತು ಎಲ್ಲ ಉಳಿದ ಮುಖಂಡರು ನಾಯಕರು ಎಲ್ಲರೂ ಮಾತಾಡಿದ್ರು. ಅವ್ರಿಗೆ ಏನೇನಿದೆ ಸಮಸ್ಯೆ ಇಲ್ಲಿ ಏನು ಅಂತ ಸ್ಪಷ್ಟವಾಗಿ ನೀಟಾಗಿ ಯಾವುದೇ ಮುಚ್ಚುಮರೆಯಲ್ಲಂಗೆ ಹೇಳಿದ್ದಾರೆ. ಒಂದು ನಾನು ಇದೆಲ್ಲ ವಿಷಯಗಳನ್ನು ನಮ್ಮ ಸಚಿವರಿಗೆ, ಅದೇ ರೀತಿ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತೆ ನಮ್ಮ KIDB CO ಅವರ ದೃಷ್ಟಿಗೆ ನಾನು ಇಮಿಡಿಯೇಟ್ಲಿ ಇವತ್ತೇ ಹಿಂದೆ ತಗೊಂಡ್ಬರ್ತೀನಿ. ಅದೇ ರೀತಿ ನಮ್ಮ ಶಾಸಕರು ಹೇಳಿದಾಗೆ ಇದು ಸರ್ವೆ ನಡೆದಿಲ್ಲ ಅನ್ನೋ ವಿಷಯನ, ಅದೇ ರೀತಿ ಎಲ್ಲ ಇಡೀ ರೈತರು ಇದನ್ನ ಆಪೋಸ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಷಯನ, ಆಮೇಲೆ KIDB ಅಂತ ಎಂಟ್ರಿ ಬಂದಿದೆ ಪಾಣಿಯಲ್ಲಿ ಅಂತ ಹೇಳಿದ್ರು ಶಾಸಕರು, ಆ ವಿಚಾರನ, ಅದೇ ರೀತಿ ಇಲ್ಲಿ ನಮ್ಮ ಈಗಾಗಲೇ ಎಲ್ಲ ಸಂಪೂರ್ಣ ಪ್ರಾಜೆಕ್ಟ್ಗಳು ಎಲ್ಲ ನಮ್ಮ ಆನೇಕಲ್ ತಾಲೂಕಲ್ಲಿ ಬಂದಿದೆ. ಈಗ ನಮಗೆ ಇನ್ನೇನು ಮುಂದೆ ಬೇಕಾಗಿಲ್ಲ ಅನ್ನೋ ಒಂದು ವಿಚಾರನೂ ಹೇಳಿದ್ರು, ಆ ವಿಚಾರನು. ಅದೇ ರೀತಿ ನಮಗೆ ಇಲ್ಲಿ ಇನ್ನ ಹೆಚ್ಚಿನ ಪರಿಹಾರ ಬೇಕು, ಈ ಪರಿಹಾರಕ್ಕೆಲ್ಲ ಯಾರು ಮುಂದೆ ಬರಲ್ಲ ಕೊಡಕ್ಕೆ ಅಂತ ಒಂದು ವಿಚಾರ ಹೇಳಿದ್ರು ಶಾಸಕರು. ಅದೇ ರೀತಿ ನಾಯಕರುಗಳು ಹೇಳಿದ್ರು, ಆ ವಿಚಾರನು, ಎಲ್ಲ ವಿಚಾರಗಳನ್ನು ನಾನು ಮುಂದೆ ನಮ್ಮ ಮಾರ್ಕೆಟ್ನಲ್ಲಿ ಈಗ ಪೂರ್ತಿ ವಿಚಾರ ಕೇಳ್ಕೊಳ್ಳಿ. ಅದೇ ರೀತಿ ಮಂತ್ರಿಗಳ ಜೊತೆ ಫಸ್ಟ್ ಮೀಟಿಂಗ್ ಬೇಕು. ಒಂದು ಎಲ್ಲ ರೈತ ಮುಖಂಡರು ಮತ್ತೆ ಎಲ್ಲ ನಾಯಕರುಗಳ ಜೊತೆ ಒಂದು ಮೀಟಿಂಗ್ ಬೇಕು ಅಂತ ಹೇಳಿದ್ದಾರೆ. ಆ ಮೀಟಿಂಗ್ ಅನ್ನು ನಾನು ಯಾವಾಗ ಮಾಡ್ಬೇಕಂತ ಇಮಿಡಿಯೇಟ್ಲಿ ಮಾತಾಡ್ಬಿಟ್ಟು ನಾವು ಶಾಸಕರಿಗೆ ಮತ್ತೆ ಇತರ ಮುಖಂಡರಿಗೆ ಎಲ್ಲರಿಗೂ ತಿಳಿಸ್ಕೊಡ್ತೀವಿ. ಆ ಮೀಟಿಂಗ್ ಅಲ್ಲಿ ತಮ್ದು ಏನೇನು ಬೇಡಿಕೆಗಳಿದೆ, ಇಲ್ಲಿ ಏನೇನು ಹೇಳಿದಿರಾ ಎಲ್ಲಾನು ದಯವಿಟ್ಟು ನಮ್ಮ ಮಂತ್ರಿಗಳಿಗೆ ಮತ್ತು ಇತರ ಎಲ್ಲ ಉನ್ನತ ಅಧಿಕಾರಿಗಳಿಗೆ ಹೇಳ್ಬೋದು. ಸೊ ಇದೆಲ್ಲ ಏನೇನು ಹಾಕ್ಬೇಕು, ತಾವು ಏನೇನು ಹೇಳಿದ್ರೆ ಇದೆಲ್ಲ ನಾನು ಸರ್ವೆ ಯಾರು ಮಾಡಿಲ್ಲ, ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಸರ್ವೆ ಮಾಡಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇಲ್ಲಿ. ಅದನ್ನು ಖಂಡಿತವಾಗ್ಲೂ ಫಸ್ಟ್ ಪಾಯಿಂಟ್ ಆಗಿ ಹೇಳ್ತೀನಿ ನಾನು. ಆಮೇಲೆ ಇದು ಬಂಜರು ಭೂಮಿ ಅಂತ ಹೇಳಿ ಇದ್ ಮಾಡಿದ್ದಾರೆ, ಬಟ್ ಯಾವುದೂ ಇಲ್ಲ, ಎಲ್ಲ ಫಲವತ್ತಾದ ಬೆಳೆ ಬೆಳೀತಾ ಇರೋ ಭೂಮಿ ಅಂತ ಹೇಳಿದ್ದಾರೆ. ನಾನು ಅಲ್ಲಿ AC ಕೆಲಸ ಮಾಡಿರೋದ್ರಿಂದ ನನಗೂ ಗೊತ್ತು ಅಲ್ಲಿ ಏನೇನು ಬೆಳೀತಾ ಇದೆ ಏನು ಅಂತ. ಸೊ ನಾನು ಆ ವಿಚಾರನ ಖಂಡಿತವಾಗ್ಲೂ ಹೇಳ್ತೀನಿ ನನ್ನ ಕಡೆಯಿಂದ. ಯಾಕಂದ್ರೆ ನಾನೇ ನೋಡಿದ್ದೀನಿ, ಎಷ್ಟೋ ಜನಕ್ಕೆ ಪ್ರತಿ ಊರಲ್ಲಿ ನೋಡಿದ್ದೀನಿ. ಸೊ ಹಾಗಾಗಿ ನಾನು ಮಾತಾಡಿ ಡೇಟು ನಮಗೆ ಆದಷ್ಟು ಬೇಗದಲ್ಲಿ ಆದಷ್ಟು ಮಂತ್ರಿಗಳ ಜೊತೆ ಯಾವತ್ತು ಮಾಡಿಸ್ಬೇಕು ಅನ್ನೋದನ್ನ ನಾನು ವಿಧಾನಸೌಧದಲ್ಲಿ ಯಾವಾಗ ಮೀಟಿಂಗ್ ಇರುತ್ತೆ ಅನ್ನೋದನ್ನ ನಾನು ಶಾಸಕರಿಗೆ ಮತ್ತೆ ಇತರ ಮುಖಂಡರಿಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.